ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜೇನುಗೂಡು ವ್ಲಾಗ್ಸ್. ನೆನ್ನೆ ನೈಟ್ ಮಲಗೋದು 12:30 ಆಗಿತ್ತು. ಇವಾಗ 6:30ಗೆ ಎದ್ದಿದ್ದೀವಿ. ಇವಾಗ ಕಸ ಗುಡಿಸಿ ಕೆಲಸ ಮುಗಿಸಿ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿಂದ ಚಿಕ್ಕಪ್ಪ ಡೈರೆಕ್ಟ್ ಚೌಟ್ರಿ ಕಡೆ ಕರ್ಕೊಂಡು ಹೋಗ್ತಾರೆ. ಗೈಸ್ ಎಲ್ಲ ಕೆಲಸ ಮುಗಿಸಾಗಿದೆ. ಇವಾಗ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗಬೇಕು. ತಿಂಡಿ ಮಾಡಬೇಕು ಗೈಸ್. ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಕಾಲೇಜ್ ಕಾನ್ವೊಕೇಶನ್ಗೆ. ಗೈಸ್ ಎಲ್ಲ ತಿಂಡಿ ಮಾಡಿಬಿಟ್ಟು ರೆಡಿ ಆಗ್ತಾ ಇದೀವಿ. ಗೈಸ್ ಇವಾಗ ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇದೀವಿ. ಆ ಮನೆ ಅಂತ ಹೇಳ್ತೀವಿ, ಇವರೇ ಹೆವಿ ಡ್ರೈವರು. ಮಕ ನೋಡು. ಯಾವ ಏರಿಯಾ ಗೆಸ್ ಮಾಡು. ನೋಡ್ರಿ ಹೆಂಗ್ ಓಡಿಸ್ತಾಳೆ. ಮನೆಗೆ ಬಂದು ಇಲ್ಲಿ ಸ್ನೇಹ ರೆಡಿ ಆಗಿದ್ದಾಳೆ. ಇಲ್ಲಿಂದ ಚಿಕ್ಕಪ್ಪ ಉಳ್ನ ಬಿಟ್ಟು ಅನನ್ಯ ಕಾಲೇಜಿಗೆ, ನನ್ನ ಸಿದ್ಧಗಂಗಾ ಹತ್ರ ಬಿಟ್ಟು ಬರ್ತಾರೆ. ನಿಮ್ಮ ಅನಿಸಿಕೆ ಇವತ್ತಿನ ಬಗ್ಗೆ, ಇವತ್ತಿನ ದಿನದ ಬಗ್ಗೆ? ಬಿಸಿ 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 ಬೆಳಗ್ಗೆ ಆತಂಕ ಆಗ್ತದೆ. ಎಷ್ಟು ದಿವಸ ಬೇಗ ಬಂದು ಬೇಗ ಬಂದು ಅನ್ಸುತ್ತೆ. ಇವಾಗ ಇಷ್ಟು ಬೇಗ ಮದುವೆ ಆಮೇಲೆ ಸಿಗ್ತೀವಿ. ಕಾಲೇಜಿಗೆ ಹೋದ್ರೂ ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಕಾಲೇಜ್ ಕ್ಲಾಸಸ್ ಬಗ್ಗೆ. ಸುಮ್ಮನೆ ಹೋಗ್ತಿದ್ದೀವಿ. ಒಂದಂತೂ ಮನ್ಸಲ್ಲ ಅಲ್ಲೇ ಇಲ್ಲೇ ಫುಲ್ಲು 12 ವಾರ ಆಗ್ತಿದಂಗೆ ನಂಗೆ ಬೇರೆ ಸುತ್ತಲೇ ಸುತ್ತಾ ಇರ್ತಾರೆ. 12 ಒಂದು ಬ್ರೇಕ್ ಇದೆ ನಮಗೆ. ಬಾಯ್. ಇವರು ವರಲಕ್ಷ್ಮಿ, ಇವರು ಸಂತಾನಲಕ್ಷ್ಮಿ, ಅವರು ಧನಲಕ್ಷ್ಮಿ, ನಾನು ಪೂಜಾಲಕ್ಷ್ಮಿ, ನಾನು ನಾಗಲಕ್ಷ್ಮಿ. ಗೈಸ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಆಚೆ ಹೋಗ್ತಾ ಇದ್ದೀವಿ. ನಮಗೆ 3 hours ಮಾತ್ರ ಕ್ಲಾಸಸ್ ಇದ್ದಿದ್ದು ಇವತ್ತು. ಬರ್ತೀಯ ಏನೇ ಕರೆಕ್ಟಾಗಿ ಹೇಳು. ಇವಾಗ ಕಾಲೇಜ್ ಬಿಟ್ಟಿದೆ. ಇವಾಗ ಹೊರಡ್ವಿ ಕಾಲೇಜಿಂದ. ಹೋಗ್ತಾ ಸ್ವಲ್ಪ ಕೆಲಸ ಇತ್ತು ಅಂತ ಇಲ್ಲೇ ನಿಲ್ಲಿಸಿದ್ವಿ. ಇಲ್ಲಿ ಸೂಟ್ಸ್ ತೊಗೊಳ್ಳಿಕ್ಕೆ ಬಂದಿದ್ವಿ. ಇವಾಗ ಸೂಟ್ಸ್ ತೊಗೊಂಡು ಸ್ನೇಹನ ಪಿಕ್ ಮಾಡಿಕೊಂಡು ಹೋಗ್ತೀವಿ ಬೆಳವಿಗೆ. ಗೊತ್ತಿಲ್ಲ ಪಪ್ಪ ವಾಪಸ್ ಬಂದಿದ್ದ. ಸ್ವಲ್ಪ ಓಕೆಪ್ಪ. ನಾವು ಬೆಳವಿ ರೀಚ್ ಆಗಿದ್ದು 5 ಆಗಿತ್ತು. ಆಲ್ರೆಡಿ ಹೆಣ್ಣನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್ ನಾವು ಮನೆ ಹತ್ರ ಹೋದ್ಮೇಲೆ ಚೌಟ್ರಿ ಹತ್ರ ಹೋಗೋಣ ಅಂತ ಮನೆ ಹತ್ರ ಹೋಗ್ತಾ ಇದ್ವಿ. ಆಲ್ರೆಡಿ ಎಲ್ಲರೂ ಕಾರ್ ಒಂದೊಂದೇ ಹೊರಡ್ತಾ ಇತ್ತು. ರೆಡಿ ಮಾಡಿಸ್ರಿ. ನೋಡಿ ಸರಿ ನಡಿ, ಈಗ ಟೈಮ್ ಆಯ್ತು. ಹೋಗೋಣ ಮೂವನು ಆ ಕಡೆ ಎಲ್ಲ ಐತೆ. ಮನೆಯ ಹತ್ತಿರ ಬಂದ್ವಿ. ಈಗ ಎಲ್ಲ ಕಾರು ಚೌಟ್ರಿಗಳಿಗೆ ಹೋಗಿದ ಕಾರಣ ನಾವು ಟ್ರಿಪ್ಸ್ ಹೋಗ್ತಾ ಇದ್ದೀವಿ ಗಾಯ್ಸ್. ನಾವು 6 ಗಂಟೆಗೆ ಚೌಟ್ರಿ ತಲುಪಿದ್ದು. 7 ಅಷ್ಟರಲ್ಲಿ ರೆಡಿ ಆದ್ವಿ. ಕೆಳಗಡೆ ಹೋಗ್ತಾ ಇದ್ವಿ. ಇವಾಗ ಸ್ನ್ಯಾಕ್ಸಿಗಾಗಿ ಸಮೋಸ ಹಾಗೂ ಪಾನಿಪುರಿ ಇತ್ತು. ಬ್ಯಾಟ್ರಿ ಸೇವರ್ ಮುಡಿ.
ಫೋಟೋ ತೆಗೆಸ್ಕೊಳ್ಳೋಣ ಅಂತ ಆಚೆ ಬಂದಿದ್ವಿ. ನೋಡಿ ಚೌಟ್ರಿನ. ಖಾಲಿ ಆಗ್ತಾ ಇರೋ ಜನ. The next day. ಗೈಸ್ ನಾವು ಫಸ್ಟೇ ಊಟ ಮಾಡೋಕ್ಕೆ ಬಂದುಬಿಟ್ಟಿದ್ವಿ. ಊಟ ಮುಗಿಸ್ಕೊಂಡು ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದು ಮೇಲಕ್ಕೆ. ಆಮೇಲೆ ಇವಾಗ ದಾರೆ ಮಾಡಬೇಕು. ನಾವು ಅವತ್ತು ಮಠಕ್ಕೆ ಹೋಗಿದ್ದು ಬ್ಲಾಗ್ ಹಾಕಿದ್ಮೇಲೆ ಆ ಮಠದ ಸ್ವಾಮೀಜಿ ಬಂದಿದ್ರು. ಇವಾಗ ನಾವು ಒಳಗೆ ಹೋಗ್ತಾಯಿದ್ವಿ ದಾರೆ ಮಾಡೋದಕ್ಕೆ ಅಂತ. ಅಲ್ವಾ ತಮ್ಮಂದಿರಲ್ವಾ? ಕಲಿತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಮುಂದೆ. ನೋಡ್ರಿ ಕತೆನಾ. ಗೈಸ್ ಮದುವೆ ಫೈನಲಿ ಮದುವೆ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಗಂಡು ಹೆಣ್ಣು ಫೋಟೋಶೂಟ್ ಮುಗಿಸ್ಕೊಂಡು ಬರ್ತಾವ್ರೆ. ಬಾಯ್.
ಹೇಳ್ಬೇಕು ಕಣಪ್ಪ. ಮನ್ಸಲ್ಲಿ ಅಕ್ಕನ ಸಪೋರ್ಟ ಬರೀ ಹೆಸರು ಹೇಳಂಗಿಲ್ಲ, ಏನಾದ್ರು ಹೇಳ್ಬೇಕು ಹೇಳ್ಕೊಡ್ರಪ್ಪ. ದೊಡ್ಡವ್ರು ನೀವು ಹಾಡ್ ಪೂರ್ತಿ ಹೇಳಿರ ನಾವು ಅಲ್ಲ ಅವಳ ಹೆಸರನ್ನ ಏನಾದ್ರು ಒಂದು ಒಗಟ್ಟದಲ್ಲೇ ವಿವರ್ಸಂಗ್ ಹೇಳಿ ಅಷ್ಟೇ. ಇಲ್ಲ ನವೀನ್ ನೋಡಿ ಹೇಳ್ರಿ ಬಾಬು. ಕೇಳ್ಬೇಕು, ನಾವ್ ಹೇಳ್ಬೇಕು ಅಷ್ಟೇ. ಈ ಕೇಳ್ದಲ್ಲಿ ಹೇಳುವಂದ್ರೆ ಪೂರ್ತಿ ಹೇಳ್ಬೇಕು. ಚಂದನ ಲಕ್ಷ್ಮಿ ನೀವು ನಾಗರಾಜ್ ವೈ ಒಳಗ್ ಬಿಡ್ಬೇಕಾ? ಎಲ್ಲರಿಗೂ ಒಪ್ಕೇನೇನ್ರಪ್ಪ? ಇನ್ನೇನು ಓಕೆ ಬಲ್ಗಾಲು ಬಲ್ಗಾಲು ಗೈಸ್, ಹೆಣ್ಣನ್ನು ಅಂದರೆ ನಮ್ಮ ಅಕ್ಕನ ಮನೆಯಿಂದ ಕಳಿಸ್ಕೊಡ್ತಾ ಇದ್ದಾರೆ ಗಂಡಿನ ಮನೆಗೆ. ಕ್ಯಾಮ್ರಾಮನ್ ಲಕ್ಷ್ಮಿ ಜೊತೆ ಕ್ಯಾಮ್ರಾಮನ್ ಅಕ್ಕನ ಕಳಿಸಿ ನಾವು ತುಮಕೂರಿಗೆ ಹೊರಟ್ವಿ. ಇವತ್ತೇನೆ, ನಾಳೆ ಕಾಲೇಜ್ ಇದೆ ಅಂತ. ಅಲ್ಲಿ ನೋಡಿ ಗೈಸ್, ನರಿ ಇದೆ. ನೋಡ್ತಾ ಗೈಸ್, ಇವಾಗ ಮನೆಗೆ ಬಂದ್ವಿ. ಇವಾಗ ಟೈಮ್ 5:15 ಆಗೈತೆ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.